ನಾವೀಗ ಗೆಂಟ್ ಅನ್ನೋ ಜಾಗಕ್ಕೆ ಬಂದಿದ್ದೀವಿ. ಒಂದು 60 ಕಿಲೋಮೀಟರ್ಸ್ ಆಗಲೇ ಹೇಳ್ದಂಗೆ. ನಾವು ಆ್ಯಂಟ್ವರ್ಪಲ್ಲಿದ್ದೀವಿ. ಆ್ಯಂಟ್ವರ್ಪಿಂದ ಗೆಂಟು 60 ಕಿಲೋಮೀಟರ್ಸ್ ಆಗುತ್ತೆ. ಬನ್ನಿ ನೋಡೋಣ ಏನೇನಿದೆ ಅಂತ. ಆ ಮೇಲ್ಗಡೆ ತುದಿಯಲ್ಲಿ ನಾವು ರೋಡಲ್ಲಿ ನಿಂತಿದ್ದೀವಿ, ಕ್ರಾಸ್ ಮಾಡ್ತಿದ್ದೀವಿ ಅಂತ ಅವ್ರಿಗೆ ಗೊತ್ತಾದರೆ, ಕಾರ್ ಓಡಿಸ್ತಾ ಇರೋರಿಗೆ ಅವರೇ ನಿಲ್ಲಿಸ್ಬಿಡ್ತಾರೆ. ನಿಲ್ಲಿಸ್ಬಿಟ್ಟು ನೀವು ಹೋಗಿ ಫಸ್ಟು ಅಂತ ಫಸ್ಟ್ ಪ್ರಿಯಾರಿಟಿ ನಡ್ಕೊಂಡು ಹೋಗೋರಿಗೆ ಕೊಡ್ತಾರೆ. ಗುಡ್ ಅಲ್ಲ? ಓಕೆ, ಏನೋ ಹ್ಯಾಪ್ನಿಂಗ್ ಪ್ಲೇಸ್ ಥರ ಅನ್ನಿಸ್ತಾ ಇದೆ. ಮ್ಯೂಸಿಕ್ ಎಲ್ಲ ಜೋರಾಗಿ ಹಾಕ್ಕೊಂಡಿದ್ದಾರೆ. ತುಂಬ ಕಾಮನ್ನು ಈ ಥರ ಬಿಸಿಲಲ್ಲಿ. ಎಲ್ಲರೂ ಹೊರಗಡೆ ಕುತ್ಕೊಂಡು ನೆಮ್ಮದಿಯಾಗಿ ಬಿಸಿಲು ತಗೊಂಡು ಹೋಟೆಲ್ಗಳಲ್ಲಿ ಕುತ್ಕೊಳ್ಳೋದು ತುಂಬ ಕಾಮನ್ ಇದೆ. ಎಸ್ಪೆಷಲಿ ಬಿಯರ್ ತುಂಬ ಕುಡಿತಾರೆ. ಇದೆಲ್ಲ ಬಿಯರ್ಗೆ ಫೇಮಸ್ಸು. ಬಿಯರ್ ಆ್ಯಂಡ್ ವೈನ್. ಬನ್ನಿ, ಏನೋ ತುಂಬ ಜೋರಾಗಿ ಆರ್ಕೆಸ್ಟ್ರಾ ಥರ ನಡೀತಾ ಇದೆ, ನೋಡ್ಕೊಂಡು ಬರೋಣ. ಬಟ್ ಪ್ರಾಬ್ಲಮ್ ಏನಂದರೆ, ಈ ಭಾಷೆ ಓದಕ್ಕೆ ಬರದೇ ಇರೋದ್ರಿಂದ ಏನೂ ಅರ್ಥ ಆಗಲ್ಲ. ಜಸ್ಟ್ ಐ ಆಮ್ ಗೋಯಿಂಗ್ ವಿತ್ ದ ಫ್ಲೋ. ಸೊ May 1 ಏನೋ ಇರಬೇಕು, ಲೇಬರ್ ಡೇ ಅಲ್ಲ, ಅದಕ್ಕೇನೋ ಆರ್ಗನೈಸ್ ಮಾಡಿದ್ದಾರೆ. ಇದು ಬೆಲ್ಜಿಯನ್ ವ್ಯಾಫಲ್, ತುಂಬ ಫೇಮಸ್ ಆಗಿರುವಂಥ ಬೆಲ್ಜಿಯನ್ ವ್ಯಾಫಲು ಬಿಸಿ ಮಾಡಿ ಕೊಟ್ಟಿದ್ದಾರೆ. ಇದಕ್ಕೆ ಬೇರೆ ಬೇರೆ ಫ್ಲೇವರ್ಸ್ ಹಾಕ್ಕೊಡ್ತಾರೆ, ಬನಾನಾ, ಚಾಕ್ಲೇಟ್ ಅಂತೆಲ್ಲ. ಬಟ್ ನಾನು ಪ್ಲೇನ್ ತೊಗೊಂಡಿದ್ದೀನಿ, ನೋಡೋಣ ಹೇಗಿದೆ ಅಂತ. ನೋಡೋಣ. ಯಪ್ಪ, ಅಲ್ಲಿ ಮೇಲೆ ಹೋಗಿದ್ದಾರೆ ಜನ. ಏನಿಲ್ಲ ಅಂದರೂ ಒಂದು 150 ಅಡಿ ಇದೆ ಇದು ಹೈಟಲ್ಲಿ. ವಾಹ್, ಎಲ್ಲ ಏನಿಲ್ಲ ಅಂದರೂ ಒಂದು 100-150 ಅಡಿ ಅಂತೂ ಇದ್ದೇ ಇದೆ. ಬನ್ನಿ, ಫಾರ್ ದ ಫಸ್ಟ್ ಟೈಮ್ ಇನ್ ಯುರೋಪ್ ಯಾವುದೋ ಒಂದು ಚರ್ಚ್ಗೆ ಹೋಗ್ತಾ ಇದ್ದೀವಿ. ಯಾವ ಚರ್ಚ್ ಅಂತ ನನಗೂ ಗೊತ್ತಿಲ್ಲ. ಪ್ಲೀಸ್ ಹಿಸ್ಟ್ರಿ ಕೇಳಬೇಡಿ. ಅಲ್ಲೇನಾದರೂ ಹಿಸ್ಟ್ರಿ ಇದ್ದರೆ ನಾನು ಡೆಫಿನೆಟ್ಲಿ ಹೇಳ್ತೀನಿ. ಕಾಂಕ್ರೀಟಲ್ಲೇ ಮಾಡಿದ್ದಾರೆ ಅಂದ್ರೂ ಕಾಂಕ್ರೀಟಲ್ಲೇ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಅನ್ಬೇಕಾ ಅಥವಾ ಅದನ್ನು ಮೋಲ್ಡ್ ಮಾಡಿದ್ದಾರೆ ಅನ್ಬೇಕಾ ಗೊತ್ತಿಲ್ಲ. ಸೊ ಈ ಚರ್ಚ್ ನೋಡ್ಕೊಂಡು ಬಂದಾಯಿತು. ಈಗ ಈ ಚರ್ಚ್ ನೋಡೋಕ್ಕೆ ಹೋಗೋಣ. ಇದೂ ತುಂಬಾ ಹೈಟಲ್ಲಿದೆ. ಬನ್ನಿ ಹೋಗೋಣ. ತುಂಬ ಚೆನ್ನಾಗಿದೆ ಟೌನ್. ಸೂಪರ್. ಟಿಕೆಟ್ ತಗೊಂಡು ಹೋಗ್ಬೇಕಂತ. ಇದಕ್ಕೆ ಟಿಕೆಟ್ ಇಲ್ಲ ಅಂದರೆ ಬಿಡಲ್ವಂತೆ. ಓಕೆ, ಸೊ ಇದು ಮ್ಯೂಸಿಯಂ ಅನ್ಸುತ್ತೆ. ಚರ್ಚ್ ಆಗಿತ್ತೇನೋ, ಮ್ಯೂಸಿಯಂ ಆಗಿದೆಯೇನೋ. ಸೊ ಟಿಕೆಟ್ ತಗೋಬೇಕು. ಟಿಕೆಟ್ ಎಲ್ಲ ಏನಿಲ್ಲ ಅಂದರೂ 1000-2000 ಇರುತ್ತೆ. ಅಷ್ಟೆಲ್ಲ ನನ್ನ ಕೈಲಿ ಖರ್ಚು ಮಾಡೋಕ್ಕಾಗಲ್ಲ. ಅದಕ್ಕೆ ಹಂಗೆ ಹೋಗ್ತಾ ಇದ್ದೀನಿ. ಇದು ನೋಡಿ, ಹೊಸ ಥರ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟು, ಹಿಮಾಲಯ ಮಸಾಜ್. ಈ ಎಲ್ಲ ಕಡೆ ಅಂಗಡಿಗಳಿದೆ.
ನೆಮ್ಮದಿಯಾಗಿ ಕುತ್ಕೊಳ್ಳೋಕ್ಕೆ ಜಾಗಗಳಿದೆ. ನೋಡಿಕೊಂಡು ಓಡಾಡಬೇಕಷ್ಟೇ, ಯಾಕಂದರೆ ಹಿಂದೆಯಿಂದ ಸಡನ್ನಾಗಿ ಬಸ್ ಬಂದ್ಬಿಡುತ್ತೆ. ಅವ್ರು ಯಾರೋ ಹಾರ್ನ್ ಹೊಡಿಯಲ್ಲ. ಹಾರ್ನ್ ಹೊಡಿಯೋದಂದರೆ ಇವ್ರಿಗೆ ಯಾರಿಗೂ ಇಷ್ಟ ಇಲ್ಲ. ಸೊ ಇದು ಯಾವುದೋ ಬಿಲ್ಡಿಂಗ್ ಮುಂದೆ, ಚರ್ಚ್ ಮುಂದೆ ನಾವು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ. ಎಲ್ಲರೂ ರೆಸ್ಟ್ ಮಾಡ್ತಾ ಇದ್ದಾರೆ, ಅವ್ರವ್ರಿಗೆ ತೋಚಿದಂಗೆ ರೆಸ್ಟ್ ಮಾಡ್ತಾ ಇದ್ದಾರೆ. ನಾವು ಹಂಗೆ ಒಂದು 5 ನಿಮಿಷ ಕುತ್ಕೊಂಡು ಈ ಚರ್ಚ್ಗಳ ಮುಂದೆ ಮುಂದಕ್ಕೆ ಹೋಗೋಣ. ಸೊ ನಾವು ಮಲ್ಕೋಬೋದು ಆರಾಮಾಗಿ, ಏನೂ ತೊಂದರೆ ಇಲ್ಲ. ಕನ್ನಡಕ ಹಾಕೋಬೋದು, ಕನ್ನಡಕ ಹಾಕ್ಕೊಂಡು ಹಿಂಗೆ ಮಲ್ಕೊತಾ ಇರೋದು. ಹಾ ಸುಮ್ಮನೆ ಹಂಗೆ ನೋಡಿ ಏನೇನು ನಡೀತಾ ಇದೆ ಸುತ್ತಮುತ್ತ ಅಂತ. ಎಲ್ಲರೂ ಆರಾಮಾಗಿ, ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ, ಎಲ್ಲರೂ ಕುತ್ಕೊಂಡಿದ್ದಾರೆ ನೆಮ್ಮದಿಯಾಗಿ. ಹಿಂಗಿರಬೇಕು ಎನ್ವಿರಾನ್ಮೆಂಟು ಅಲ್ವಾ. ಸೊ ಇಲ್ಲಿದೆ ವಿಷಯ. ಸುತ್ತಿ ಸಾಕಾಗ್ತು. ಸೊ ಈಗ ಆಲ್ಮೋಸ್ಟ್ 6 ಗಂಟೆ ಆಗಿದೆ ಸಾಯಂಕಾಲ. ಸೊ ಇವಾಗ ಟಯರ್ಡ್ ಆಗ್ತಾ ಇದೆ ನಿಧಾನಕ್ಕೆ. ನಾವು ಇಂಡಿಯನ್ ಟೈಮಲ್ಲಿ ನಿದ್ದೆ ಮಾಡೋದು ಇನ್ನೂ ಅಭ್ಯಾಸ ಹೋಗಿಲ್ಲ. ಓಕೆ, ಫ್ರೈ ಶಾಪ್ ಇದೆ, ಹೊಟ್ಟೆ ತುಂಬಿದೆ. ಸೊ ಈಗೇನು ತಿನ್ನಬೇಕು ಅಂತಲೂ ಅನ್ನಿಸ್ತಾ ಇಲ್ಲ. ಬಟ್ ತುಂಬ ಅಂಗಡಿಗಳು ಎಲ್ಲ ಕಡೆ. ಗೆಂಟ್ ಚೆನ್ನಾಗಿದೆ, ಚಿಕ್ಕದು, ಬಟ್ ಮೈಸೂರು ಥರ, ಬೆಂಗಳೂರು ಮೈಸೂರು ಅನ್ನೋ ಥರ. ಈಗ ನಾನು ನೋಡಿರೋದ್ರಲ್ಲಿ ಆ್ಯಂಟ್ವರ್ಪು ಬೆಂಗಳೂರು ಥರ ಇದೆ, ತುಂಬ ದೊಡ್ಡದು. ಇದು ಬಂದು ಗೆಂಟ್ ಬಂದು ಚಿಕ್ಕದಿದೆ, ಸೊ ಮೈಸೂರು ಥರ ಅನ್ಕೋಬೋದು. ಓಕೆ, ಸೊ ಇನ್ನೊಂದು ಇಂಪಾರ್ಟೆಂಟ್ ಇಲ್ಲಿ ನೋಡಬೇಕಾಗಿರೋದು ಗೆಂಟಲ್ಲಿ ಅಂದರೆ ಇಲ್ಲಿರುವಂಥ ಕೋಟೆ. ಚರ್ಚ್ಗಳನ್ನೆಲ್ಲ ನೋಡಿದ್ವಿ, ಇವಾಗ ಕೋಟೆ ನೋಡೋಕೆ ಹೋಗ್ತಾ ಇದ್ವಿ. ಸೊ ಮೋಸ್ಟ್ಲಿ ಚಾರ್ಜ್ ಇರುತ್ತೆ. ವಿ ಆರ್ ರಿನೋವೇಟಿಂಗ್ ದ ಗ್ರೇಟ್ ಬುಚರ್ಸ್ ಹಾಲ್. ಓಕೆ, ಸೊ ಅದೇ ಪ್ರೈಸ್ ಇದ್ದರೆ ಹೋಗಲ್ಲ, ಫ್ರೀ ಇದ್ದರೆ ಮಾತ್ರ ಹೋಗ್ತೀನಿ. ಬಟ್ ಇಲ್ಲಿ ಯಾವುದು ಫ್ರೀಯಾಗಿ ಯಾವುದೂ ಇಲ್ಲ. ಸೊ ಎನಿವೇ ಕೋಟೆಗೆ ಹೋಗಲ್ಲ, ಬಟ್ ಹೊರ್ಗಡೆಯಿಂದ ನೋಡೋಣ ಹಳೆ ಕೋಟೆನ ಹೇಗಿದೆ ಅಂತ. ಮತ್ತು ಅಗೇನ್ ಹಿಸ್ಟ್ರಿ ಬಗ್ಗೆ ನಂಗೆ ಗೊತ್ತಿಲ್ಲ, ಬಿಕಾಸ್ ಭಾಷೆ ಬರಲ್ಲ. ಸೊ ಇದೇನೆ ರಾಜರ ಕೋಟೆ, ಹಳೆ ಕಾಲದ ರಾಜರ ಕೋಟೆ, ಮೆಡಿವಲ್ ಟೈಮಲ್ಲಿ ಕಟ್ಟಿರೋವಂಥ ಕೋಟೆ. ಒಳಗಡೆಗೆ ಮೋಸ್ಟ್ಲಿ ಬಿಡೋಲ್ಲ, ಬಿಕಾಸ್ ಟೈಮು ಆಗೋಗಿದೆ. ಈಗ ನಾನು ಆಗಲೇ ಹೇಳ್ದಂಗೆ 6 ಗಂಟೆ ಆಗೋಗಿದೆ, ಸೊ ಬಿಡೋಲ್ಲ. ಸೊ ಕೋಟೆ ಬಗ್ಗೆ ಒಂದಷ್ಟು ಕೊಟ್ಟಿದ್ದಾರೆ. ಇದು 1000 ವರ್ಷದ ಹಳೆ ಕೋಟೆ ಅಂತೆ. 1000 ಅಂದರೆ 11th ಸೆಂಚುರಿ, 1100 ಮಧ್ಯ ಕಟ್ಟಿರುವಂಥದ್ದು. 1600ನೇ ಇಸ್ವಿಯಲ್ಲಿ ಕಟ್ಟಿರುವಂಥ ಫಿಶ್ ಮಾರ್ಕೆಟ್ ಇದು. ಸೊ ಅದು ನೆಪ್ಟ್ಯೂನ್ ಗಾಡ್ ಅಂತೆ. ಇವೆರಡೂ 2 ನದಿಗಳು ಇಲ್ಲಿ ಸೇರುತ್ತೆ, ಆ ನದಿಗಳನ್ನ ರೆಪ್ರೆಸೆಂಟ್ ಮಾಡುತ್ತಂತೆ. ಓಕೆ, ಆ್ಯಂಡ್ ಮಧ್ಯದಲ್ಲಿ ಕೋಟೆ ಇದೆ, ಸುತ್ತ ಬೌಂಡ್ರಿ. ಆ್ಯಂಡ್ ಇದರ ಹೈಟು ಇನ್ನೂ ಫಿಲಿಪ್ ಅನ್ನೋ ರಾಜ ಇನ್ನೂ ಹೈಟ್ ಮಾಡಿದ್ನಂತೆ. ಆ್ಯಂಡ್ ಒಳಗಡೆ ಮೆಡಿವಲ್ ಎರಾದಲ್ಲಿ ಟಾರ್ಚರ್ ಮಾಡೋಕ್ಕೆ ಅಂತ ಇದ್ದಿದ್ದಂಥ ಡಿವೈಸಸ್ ಎಲ್ಲ ಇದೆಯಂತೆ. ಸೊ ಒಳಗಡೆ ಹೋದರೆ ನೋಡ್ಬೋದು ಅಂತ ಹೇಳ್ತಿದ್ದಾರೆ, ಒಳಗಡೆ ಹೋಗಲ್ಲ.
El precio de la cerveza. ನಮ್ಮ ದೇಶ ಮಾತ್ರ ರಶ್ ಅಂದ್ಕೊಂಡ್ರೆ ಈ ದೇಶ ಸಿಕ್ಕಾಬಟ್ಟೆ ರಶ್ ಐತಲ್ಲ ಟ್ರೈನು. ಸೊ ಫೈನಲಿ ವಾಪಸ್ ಬಂದೆ. ಇವಾಗ 9 ಗಂಟೆ ರಾತ್ರಿ ಥರ ಅನಿಸ್ತಾ ಇಲ್ಲ, ಆದರೆ ರಾತ್ರಿನೇ. ಇನ್ನೂ ಅರ್ಧ ಮುಕ್ಕಾಲು ಗಂಟೆ ಬೇಕು ಸನ್ಸೆಟ್ ಆಗೋದಕ್ಕೆ ಇಲ್ಲಿ. ಸೊ ಮುಗಿಸ್ಕೊಂಡು ಬಂದೆ. ಇನ್ನೇನು ವಾಪಸ್ ಹೋಗಿ ಊಟ ಮಾಡಿ ಮಲ್ಕೊಳ್ಳೋದಷ್ಟೇ ಬಾಕಿ. ಸೊ ಥ್ಯಾಂಕ್ ಯು ಎಲ್ಲರಿಗೂ. ನಾಳೆ ಸಿಗೋಣ. ಬಾಯ್ ಬಾಯ್.